ಡಾಕ್ಟರ್ ಜೋಸೆಫ್ ಮರ್ಫಿ ಅವರ ಬುಕ್ ಆದ ದ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ ಬುಕ್ ಅಲ್ಲಿ ಏನಕ್ಕೆ ಕೆಲವೊಬ್ರು ಮಾತ್ರ ಅವರ ಜೀವನದಲ್ಲಿ ದೊಡ್ಡದಾಗಿ ಸಾಧನೆ ಮಾಡ್ತಾರೆ, ಆದ್ರೆ ಕೆಲವೊಬ್ರು ಅವರ ವಿಧಿ ಅಂತ ಚಿಂತೆ ಮಾಡ್ತಾ ಇದ್ದಾರೆ. ಎಲ್ರಿಗಿರೋದು 24 ಗಂಟೆ. ಒಬ್ರು 100 ಕೋಟಿ ಸಂಪಾದನೆ ಮಾಡ್ತಾರೆ, ಆದ್ರೆ ಕೆಲವರಿಂದ 1 ಲಕ್ಷ ಕೂಡ ದುಡಿಯಕ್ಕಾಗಲ್ಲ. ಅದಕ್ಕೆ ಏನ್ ಕಾರಣ? ಸಬ್ ಕಾನ್ಶಿಯಸ್ ಮೈಂಡ್. ಇದರಲ್ಲಿ ಏನಿದೆ? ಅಭ್ಯಾಸಗಳು. ಈ ಅಭ್ಯಾಸನೇ ಒಬ್ಬರನ್ನ ಸೃಷ್ಟಿ ಮಾಡುತ್ತೆ. ಈ ಸಬ್ ಕಾನ್ಶಿಯಸ್ ಮೈಂಡ್ ಎಷ್ಟು ಪವರ್ಫುಲ್ ಅಂದ್ರೆ ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಕ್ಕಾಗಲ್ಲ. ಒಂದು ಹ್ಯಾಬಿಟ್ ಅನ್ನ ಚೇಂಜ್ ಮಾಡೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ. ಇದು ಹ್ಯಾಬಿಟ್ ನ ಇಂಜಿನ್. ಎಲ್ಲ ಅಭ್ಯಾಸ ಇದರಲ್ಲೇ ಸ್ಟೋರ್ ಆಗುತ್ತೆ. 90% ಏನೆಲ್ಲ ಮಾಡ್ತಿರೋ ಅದಕ್ಕೆ ಕಾರಣ ಈ ಸಬ್ ಕಾನ್ಶಿಯಸ್ ಮೈಂಡ್. ಎಲ್ಲ ಅಭ್ಯಾಸನೂ ಇದರಲ್ಲೇ ಸೇವ್ ಆಗಿರುತ್ತೆ. ಈ ಮೈಂಡ್ ಅಲ್ಲಿ ಎಷ್ಟು ಪವರ್ ಇದೆ ಅಂದ್ರೆ ಈ ಮೈಂಡ್ ಅಲ್ಲಿ ಏನ್ ಹಾಕ್ತಿರೋ ಅದನ್ನ ಖಂಡಿತವಾಗಿ ಸಾಧಿಸಿ ತೋರಿಸುತ್ತೆ. ಅದು ಯಾವುದೇ ಆಗಿದ್ರು ಕೂಡ. ಯೋಚನೆ ಮಾಡಿ, ನೀವು ನಿಮ್ಮ ಗುರಿಯನ್ನ ಮುಟ್ಬೇಕು ಅಂತ ಅನ್ಕೊಂಡ್ರೆ ಅದಕ್ಕೆ ನೀವು ಏನ್ ಮಾಡ್ಬೇಕು? ಬರೀ ಈ ಮೈಂಡ್ಗೆ ಹೇಳಿದ್ರೆ ಸಾಕು, ಎನರ್ಜಿನ ಈ ಕಡೆ ಸಾಕ್ಸು ಅಂತ. 90% ಇದ್ರಲ್ಲಿ ಮಾತ್ರ ಹೋಗ್ಬೇಕು. ಸೈನ್ಸ್ ಹೇಳುತ್ತೆ, ನಿದ್ದೆ ಮಾಡೋಕೆ ಹೋಗಿಂತ ಮುಂಚೆ ಲಾಸ್ಟ್ 5 ನಿಮಿಷ ಇದೆಯಲ್ಲ, ಆವಾಗ ಸಬ್ ಕಾನ್ಶಿಯಸ್ ಮೈಂಡ್ 95% ಆಕ್ಟಿವ್ ಆಗಿರುತ್ತೆ. ಅದು ಡೇಯಲ್ಲಿ 75% ಇರುತ್ತೆ. ಇದರಿಂದ ನೈಟ್ ನಿದ್ದೆ ಮಾಡೋಕ್ಕಿಂತ ಮುಂಚೆ ಒಂದು ಲಿಸ್ಟ್ ನ ಬರೆಯಿರಿ. ನಾಳೆ ಏನ್ ಮಾಡ್ತೀರಾ, ಎಲ್ಲಿ ಹೋಗ್ತೀರಾ, ಅದನ್ನ ವಿಜುವಲೈಸ್ ಮಾಡಿ. ಆದ್ರೆ ಎಲ್ಲವನ್ನ ವಾಯ್ಸ್ ಆಗಿ ರೆಕಾರ್ಡ್ ಮಾಡಿ ನಿಮ್ಗೆ ನಿದ್ದೆ ಬರೋ ತನಕ ಅದನ್ನ ಕೇಳಿ. ಈ ರೀತಿ ಕೇಳಿದ್ರೆ ಬೆಳಿಗ್ಗೆ ಮುಂಚೆ ಎದ್ಮೇಲೆ ನಿಮ್ಮ ಮೈಂಡ್ ಅಲ್ಲಿ ಇದು ಮಾತ್ರ ಇರುತ್ತೆ. ಅದನ್ನ ಮಾಡಿ ಮುಗಿಸೋದಿಕ್ಕೆ ನಿಮ್ಮ ಬುದ್ಧಿನೇ ಒಂದು ಮಾರ್ಗವನ್ನ ಹುಡುಕುತ್ತೆ. ಇದಕ್ಕೆ ಇನ್ನೊಂದು ಕಾರಣ ಇದೆ. ನಮ್ಮ ಡಿಸಿಷನ್ ಮೇಕಿಂಗ್ ಮತ್ತೆ ಇನ್ನೊಂದು ಕಾರಣ ಇರುತ್ತಲ್ಲ, ಅದು ತುಂಬಾ ಸೀಮಿತವಾಗಿರುತ್ತೆ. ಆದ್ರಿಂದ ಎನರ್ಜಿಯಿಂದ ಹೇಳ್ಬೇಕಾದ್ರೆ ಆ ಎನರ್ಜಿಯನ್ನ ನಿಮ್ಮ ಕೆಲಸದಲ್ಲಿ ಮಾತ್ರ ಕೊಡ್ಬೇಕು. ಅದ್ರ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಇರಬಾರ್ದು. ಅದಕ್ಕೆ ಬದಲಾಗಿ ಮ್ಯಾನೇಜ್ ಮಾಡೋದು, ಅದ್ರ ಬಗ್ಗೆ ಚಿಂತೆ ಮಾಡೋದು ಇರ್ಲೇಬಾರ್ದು. ಸೊ ಅದಕ್ಕೋಸ್ಕರ ಪ್ರಿಪರೇಷನ್ ಅನ್ನೋದು ಮೊದಲೇ ಮಾಡಬೇಕು. ಜೆಫ್ ಬಿಜೋಸ್ ಬೆಳಿಗ್ಗೆ ಎದ್ದ ಕೂಡಲೇ ಯೋಚನೆ ಮಾಡೋದ್ರಲ್ಲಿ ಅವರ ಎನರ್ಜಿಯನ್ನ ಸ್ಪೆಂಡ್ ಮಾಡಲ್ಲ. ಇವತ್ತು ನಾನು ಏನೆಲ್ಲ ಮಾಡ್ಬೇಕು ಅಂತ ಯೋಚನೆ ಮಾಡಿದೆ. ಅವರು ತುಂಬಾ ರಿಲ್ಯಾಕ್ಸ್ ಆಗಿ ಕಾಫಿ ರೆಡಿ ಮಾಡ್ತಾರೆ, ನ್ಯೂಸ್ ರೀಡ್ ಮಾಡ್ತಾರೆ, ಬ್ರೇಕ್ಫಾಸ್ಟ್ ಅನ್ನ ಮಾಡ್ಕೋತಾರೆ. ಇದರಿಂದ ಮುಖ್ಯವಾದ ಕೆಲಸಕ್ಕೆ ಡಿಸಿಷನ್ ಮೇಕಿಂಗ್ ಎನರ್ಜಿ ಹಾಗೆ ಸೇವ್ ಆಗಿರುತ್ತೆ. ಸೊ ನೀವು ಏನ್ ಮಾಡ್ಬೇಕಂದ್ರೆ ನೈಟೇ ಸಬ್ ಕಾನ್ಶಿಯಸ್ ಮೈಂಡ್ಗೆ ನೀವು ಏನೆಲ್ಲ ಮಾಡ್ಬೇಕು ಅನ್ನೋದನ್ನ ಹೇಳ್ಬಿಡಿ. ನಂತರ ಅದು ನಿಮ್ಮನ್ನ ಆ ಕೆಲಸವನ್ನ ಮಾಡ್ಸುತ್ತೆ. ಇದೇ ರೂಲ್ ನಂಬರ್ 1. ಇವತ್ತು ನಾವು ನಮ್ಮ ಹ್ಯಾಬಿಟ್ಸ್ ಅನ್ನ ಚೇಂಜ್ ಮಾಡ್ತೀವಿ. ಬೆಳಿಗ್ಗೆ ಹೇಗಿರುತ್ತೆ ಅಂದ್ರೆ ನೀವು ಯಾವುದೇ ಕೆಲಸವನ್ನ 100% ಎಫಿಷಿಯನ್ಸಿಯಿಂದ ಮಾಡಕ್ಕಾಗುತ್ತೆ. ನಿಮ್ಮ ಲೈಫಲ್ಲಿ ನೀವು ಟಾಪ್ಗೆ ಹೋಗ್ಬೇಕಂದ್ರೆ ನಿಮ್ಮ ಕೆಲಸ ಅನ್ನೋದು ಎಕ್ಸ್ಟ್ರಾರ್ಡಿನರಿ ಆಗಿರ್ಬೇಕು. ಮತ್ತೆ ಆ ಎಕ್ಸ್ಟ್ರಾರ್ಡಿನರಿ ವರ್ಕ್ ಯಾವಾಗ ಆಗುತ್ತೆ ಅಂದ್ರೆ ನೀವು ನಿಮ್ಮ ಕೆಲಸವನ್ನ 100% ಎಫಿಷಿಯನ್ಸಿಯಿಂದ ಮಾಡ್ಬೇಕಾದ್ರೆ. ಮತ್ತೆ ಇದು ಯಾವಾಗ ಆಗುತ್ತೆ? ಮಾರ್ನಿಂಗ್ ಆಗುತ್ತೆ. ನಾನು ನಿಮ್ಗೆ 4 ಗಂಟೆ 5 ಗಂಟೆಗೆ ಹೇಳ್ಬೇಕು ಅಂತ ಹೇಳ್ತಾ ಇಲ್ಲ. ನೀವು 7 ಗಂಟೆ ಕೂಡ ಹೇಳ್ಬಹುದು. ಆದ್ರೆ 7 ರಿಂದ 9 ಗಂಟೆ ತನಕ ನಾನು ಏನ್ ಹೇಳ್ತೀನೋ ಆ ವಿಷಯವನ್ನ ಮಾತ್ರ ಮಾಡ್ಬೇಕು. ಆ ರೀತಿ ಮಾಡಿದ್ರೆ ನಿಮ್ಮ ಲೈಫ್ ಮ್ಯಾಜಿಕ್ ಆಗಿ ಬದಲಾಗುತ್ತೆ. ದ ಮಿರಾಕಲ್ ಮಾರ್ನಿಂಗ್ ಬುಕ್ ಅಲ್ಲಿ ಹ್ಯಾಲ್ ಎಲ್ರೋ ಏನ್ ಹೇಳ್ತಾರಂದ್ರೆ ಅವರು ಆಲ್ಮೋಸ್ಟ್ ಮುಕ್ತಾಯಗೊಂಡ ಅವರ ಲೈಫ್ ಅನ್ನ ಈ ವಿಷಯವನ್ನ ಮಾಡಿ ಮತ್ತೆ ತಗೊಂಬಂದ್ರಂತೆ. ಇದೇ ಹ್ಯಾಲ್ ಎಲ್ರೋ ಫೋಟೋ 1999 ಅಲ್ಲಿ ಅವರಿಗೆ ಆಕ್ಸಿಡೆಂಟ್ ಆದಾಗ ತೆಗೆದಿದ್ದು. ಡಾಕ್ಟರ್ ಹೇಳಿದ್ರು ಇವ್ರನ್ನ ಕಾಪಾಡಕ್ಕಾಗಲ್ಲ ಅಂತ. 6 ನಿಮಿಷ ಆದ್ಮೇಲೆ ಅವರ ಹೃದಯ ಬಡಿಯೋದಕ್ಕೆ ಸ್ಟಾರ್ಟ್ ಆಯ್ತು. 6 ದಿನ ಕೋಮದಲ್ಲಿ ಇದ್ದು ಹೇಳ್ತಾರೆ. ಮತ್ತೆ ಈ ರೀತಿ ಒಂದು ಕಾಂಬ್ಯಾಕ್ ಅನ್ನ ಕೊಡ್ತಾರೆ. ಅವರು ಕೀನೋ ಸ್ಪೀಕರ್ ಆಗ್ತಾರೆ, ಬೆಸ್ಟ್ ಸೆಲ್ಲಿಂಗ್ ಆಥರ್ ಆಗ್ತಾರೆ, ಅಲ್ಟ್ರಾ ಮ್ಯಾರಥಾನ್ ರನ್ನರ್ ಕೂಡ ಆಗ್ತಾರೆ. ಇದೆಲ್ಲ ಹೇಗೆ ಸಾಧ್ಯ ಆಯ್ತು? ಅವರ ಹ್ಯಾಬಿಟ್ ಇಂದ. ಅವರು ಮಾರ್ನಿಂಗ್ ಎದ್ಕೂಡ್ಲೆ ಈ 6 ವಿಷಯವನ್ನ ಮಾಡ್ತಾರೆ. ಒಂದೊಂದು ದಿನ ಕೂಡ ಅದನ್ನ ಮಾಡ್ತಾರೆ. ನಂಬರ್ 1 ಸೈಲೆನ್ಸ್. ಬೆಳಿಗ್ಗೆ ಎದ್ಕೂಡ್ಲೆ ಯಾವ್ದ್ರ ಬಗ್ಗೆ ಯೋಚನೆ ಮಾಡದೆ ಸೈಲೆಂಟ್ ಆಗಿರ್ಬೇಕು. ಅದಕ್ಕೆಲ್ಲ ಟೈಮ್ ಇಲ್ಲ ಅಂತ ಹೇಳ್ಬಾರ್ದು. ನಂಬರ್ 2 ಅಫರ್ಮೇಷನ್. ಎಲ್ಲರ ಹತ್ರ ಪಾಸಿಟಿವ್ ಆಗಿ ಮಾತಾಡಿ. ನಿಮ್ಮನ್ನ ನೀವು ಗ್ರೇಟರ್ ತಡ್ಕೊಳ್ಳಿ. ನೀವ್ ಏನ್ ಮಾಡ್ತಿರೋ ಅದು ಸರಿ ಅಂತ ನಂಬಿ. 3ನೇದು ವಿಜುವಲೈಸೇಷನ್. ನೀವು ಎಲ್ಲಿ ಹೋಗ್ಬೇಕು ಆ ಜಾಗಕ್ಕೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ಒಬ್ರು ಆಕ್ಟರ್ ಅಂತ ಅನ್ಕೊಂಡ್ರೆ ಒಂದು ಫಿಲ್ಮ್ ಅಲ್ಲಿ ನೀವು ಇರೋ ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ. 4ನೇದು ಎಕ್ಸರ್ಸೈಸ್. 5ನೇದು ರೀಡಿಂಗ್. 6ನೇದು ಜರ್ನಲಿಂಗ್. ನಿಮ್ಮ ಯೋಚನೆಯನ್ನ ಬರ್ದಿಡಿ. ನೀವು ಯೋಚನೆ ಮಾಡಿ ನೋಡ್ತೀರಾ, ಒಂದಿನ ಎಷ್ಟು ಕೆಲಸ ಮಾಡ್ತೀರಾ ಅಂದ್ರೆ ಒಂದು ವಾರದಲ್ಲೂ ಕೂಡ ಅಷ್ಟು ಕೆಲಸವನ್ನ ಮಾಡಿರಕ್ಕಾಗಲ್ಲ. ಅಷ್ಟು ಕೆಲಸವನ್ನ ಮಾಡಿರ್ತೀರಾ. ಆದ್ರೆ ಆ ರೀತಿ ದಿನ ಮತ್ತೆ ಬರೋದೇ ಇಲ್ಲ. ಏನೇ ಮಾಡಿದ್ರು ಕೂಡ ಆ ರೀತಿಯ ಒಂದು ಫೋಕಸ್ ಮತ್ತೆ ಆ ರೀತಿಯ ಒಂದು ಫೀಲಿಂಗ್ ನಮ್ಗೆ ಬರೋದೇ ಇಲ್ಲ. ಅಷ್ಟು ಕಾನ್ಸಂಟ್ರೇಷನ್ ಏನಕ್ಕೆ ಬರ್ತಾ ಇಲ್ಲ? ಯೋಚನೆ ಮಾಡಿ. ಈ ರೀತಿ ಬರೀ 3 ಗಂಟೆ ಕಾಲ ನಿಮ್ಮ ಇಷ್ಟ ಬಂದ ಹಾಗೆ ಯಾವ ಕೆಲಸವನ್ನು ಕೂಡ ಈ ರೀತಿ ಕಾನ್ಸಂಟ್ರೇಷನ್ ಕೊಟ್ಟು ನಿಮ್ಮಿಂದ ಮಾಡಕ್ಕಾಗತ್ತೆ. ಈ 6 ವಿಷಯವನ್ನ ಮಾಡಿದ್ರೆ ಖಂಡಿತ ಅದು ಪಾಸಿಬಲ್ ಆಗುತ್ತೆ. ಅದಕ್ಕೆ 7 ಗಂಟೆಗೆ ಇದ್ರೆ ಸಾಕು. 7 ಗಂಟೆ ಇದ್ದು ಆ 2 ಗಂಟೆನ ಸ್ಪೆಂಡ್ ಮಾಡ್ತಿರೋ ಇಲ್ವೋ ಆ ಎಲ್ಲ 1 ಗಂಟೆನೂ ಕೂಡ 10 ಗಂಟೆಗೆ ಸಮ. ಸೊ ಈ ಎಲ್ಲಾ ವಿಷಯವನ್ನ ಬೆಳಿಗ್ಗೆ ಎದ್ದ ಕೂಡಲೇ ನೀವು ಮಾಡ್ಬೇಕು. ಆದ್ರೆ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು ಅಂದ್ರೆ ಬೆಳಿಗ್ಗೆ ಏಳ್ಬೇಕು. ಬೆಳಿಗ್ಗೆ ಬೇಗ ಏಳೋದು ತುಂಬಾ ಸಾಧಾರಣವಾಗಿ ಹೇಳ್ತಾ ಇದೀನಿ. ಅದರಲ್ಲಿ ಡೀಟೇಲ್ ಆಗಿ ಹೋಗೋದ್ ಬೇಡ. ಅದಕ್ಕೆ ಏನ್ ಬೇಕು? ಸ್ವಲ್ಪ ವಿಲ್ ಪವರ್ ಬೇಕು. ಸರಿಯಾದ ಸಮಯಕ್ಕೆ ನಿದ್ದೆ ಮಾಡ್ಬೇಕು. ಬೆಳಿಗ್ಗೆ ನಿದ್ದೆ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಜಾಸ್ತಿ ನೀರು ಕುಡಿರಿ. ಯಾಕಂದ್ರೆ ಬೆಳಿಗ್ಗೆ ಅಲಾರ್ಮ್ ಹೊಡಿಬೇಕಾದ್ರೆ ನಿಮ್ಗೆ ಬಾತ್ರೂಮ್ಗೆ ಹೋಗ್ಬೇಕು ಅಂತ ಅನ್ಸುತ್ತೆ. ಅದಕ್ಕೋಸ್ಕರನಾದ್ರೂ ಹೇಳ್ತೀರಾ. ಈ ರೀತಿ ಲೇಟಾಗಿ ನಿದ್ದೆ ಮಾಡಿದ್ರು ಕೂಡ ಬೆಳಿಗ್ಗೆ ಬೇಗ ಏಳಕ್ಕಾಗತ್ತೆ. 2 ಗಂಟೆ ಮಲಗಿದ್ರು ಕೂಡ ಬೆಳಿಗ್ಗೆ ಬೇಗ ಏಳಿ. ಚಳಿಗೆ ಬರ್ಬೇಕಂದ್ರೆ ನಾವು ಕಷ್ಟ ಪಡ್ಲೇಬೇಕಾಗತ್ತೆ. ಫ್ರೆಂಡ್ಸ್, ನಮ್ಮ ಚಾನಲ್ ಅಲ್ಲಿ ಬೆಳಿಗ್ಗೆ ಬೇಗ ಹೇಳೋದಕ್ಕೆ ಒಂದು ಸೂಪರ್ ಆದ ವಿಡಿಯೋವನ್ನ ರೆಡಿ ಮಾಡಿದೀವಿ. ಆ ವಿಡಿಯೋ ಲಿಂಕ್ ಅನ್ನ ಲಾಸ್ಟ್ ಕೊಡ್ತೀವಿ. ಈಗ ಅದರಲ್ಲಿ ಕೆಲವು ಅಂಶಗಳನ್ನು ಮಾತ್ರ ನಾವು ನೋಡೋಣ. ನೀವು ಅಲಾರ್ಮ್ ತಗೊಂಡು ಹೋಗಿ ನಿಮ್ಮ ಅಲ್ಮಾರಿಯಲ್ಲಿಡಿ. ಅದನ್ನ ಲಾಕ್ ಮಾಡಿ. ಕೀಯನ್ನ ಪಕ್ಕದ ರೂಮಲ್ಲಿ ಇಡಿ. ಸೊ ಇದರಿಂದ ಏನಾಗುತ್ತೆ? ಅದನ್ನ ಆಫ್ ಮಾಡೋದಕ್ಕೆ ಪಕ್ಕದ ರೂಮಿಗೆ ಹೋಗ್ತೀರಾ. ಬೇಕಾದ್ರೆ ನೀವು ಟೆಕ್ನಾಲಜಿಯನ್ನ ಯೂಸ್ ಮಾಡಬಹುದು. ಅಲಾಮಿ ಅನ್ನೋ ಈ ಆಪ್ ಅನ್ನ ಕೂಡ ಯೂಸ್ ಮಾಡಬಹುದು. ಇದರಲ್ಲಿ ಟಾಸ್ಕ್ ಅನ್ನ ಕೊಡ್ತಾರೆ. ಆ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನಿಮ್ಮ ಅಲಾರ್ಮ್ ಅನ್ನೋದು ಆಫ್ ಆಗುತ್ತೆ. ಸುಮಾರು ಪಜಲ್ ನ ಸಾಲ್ವ್ ಮಾಡಿದ್ರೆ ಮಾತ್ರ ಆ ಅಲಾರ್ಮ್ ಆಫ್ ಆಗುತ್ತೆ. ಆಟೋಮಿಕ್ ಹ್ಯಾಬಿಟ್ ನ ಆಥರ್ ಜೇಮ್ಸ್ ಕ್ಲಿಯರ್ ಹ್ಯಾಬಿಟ್ ನ ಒನ್ ಆಫ್ ದ ಬೆಸ್ಟ್ ಬುಕ್. ಅವರು ಏನ್ ಹೇಳ್ತಾರೆ ಅಂದ್ರೆ ಈ ರೀತಿ ಪರಿಸ್ಥಿತಿಯಲ್ಲಿ ನಿಮ್ಮನ್ನ ನೀವು ತಳ್ಕೊಳ್ಳಿ. ಅದು ಹೇಗಿರ್ಬೇಕಂದ್ರೆ ಅದನ್ನ ಮಾಡ್ಲೇಬೇಕು. ಬೆಳಿಗ್ಗೆ ಎತ್ಕೊಳ್ಳೆ ಸೋಮಾರಿತನವನ್ನ ಬಿಡೋ ಹಾಗೆ ಮಾಡ್ಬೇಕು.
ಬೇಕಾದ್ರೆ ನೀವು ಇನ್ನೊಂದು ಫನ್ನಿಯಾದ ವಿಷಯವನ್ನ ಕೂಡ ಮಾಡಬಹುದು. ನೀವು ನಿದ್ದೆ ಮಾಡ್ಬೇಕಾದ್ರೆ ನಿಮ್ಮ ಪಿಲೋ ಹತ್ರ ಹೇಳಿ ಬೆಳಿಗ್ಗೆ ಇಷ್ಟೊತ್ತಿಗೆ ನನ್ನ ಎಪ್ಸು ಅಂತ. ಕೆಲವೊಬ್ಬರಿಗೆ ಇದು ಮೂರ್ಖತನ ಅಂತ ಅನ್ಸುತ್ತೆ, ಆದ್ರೆ ಸಬ್ ಕಾನ್ಶಿಯಸ್ ಮೈಂಡಿಗೆ ಈ ಮೆಸೇಜ್ ಹೋಗುತ್ತೆ. ಇದರಿಂದ ನಿಮ್ಮ ಮೈಂಡ್ ಈ ಟೈಮಿಗೆ ಎಬ್ಬಿಸಬೇಕು ಅಂತ ಒಂದು ಇನ್ಫಾರ್ಮೇಶನ್ ನ ಅದು ತಗೊಳುತ್ತೆ. ಲಾಸ್ಟ್ಗೆ ಒನ್ ಮೋರ್ ಲೈನ್, ಯಾವುದೇ ಒಂದು ಅಭ್ಯಾಸ ಇದ್ರೂ ಕೂಡ ಯಾವ ಕೆಲಸವನ್ನ ಮಾಡ್ತಾ ಇದ್ರು, ಯಾವ ಕೆಲಸವನ್ನ ಮಾಡೋದಕ್ಕೆ ಈಸಿ ಆಗಿರುತ್ತೋ ಆವಾಗ ನಿಮ್ಮ ಲೈಫ್ ಅನ್ನೋದು ತುಂಬಾ ಕಷ್ಟಕರವಾಗಿರುತ್ತೆ. ಆದ್ರೆ ಯಾವ ಕೆಲಸವನ್ನ ಮಾಡೋದಕ್ಕೆ ಕಷ್ಟ ಆಗುತ್ತೋ ಆ ಕೆಲಸ ಮಾಡಿದ ನಂತರ ನಿಮ್ಮ ಜೀವನ ಅನ್ನೋದು ತುಂಬಾ ಸುಲಭವಾಗಿರುತ್ತೆ. ಬೆಳಿಗ್ಗೆ ಬೇಗ ಏಳ್ಬೇಕು ಅನ್ನೋದು ಕಷ್ಟ ಆಗುತ್ತೆ, ಆದ್ರೆ ಅದೇ ಸಮಯದಲ್ಲಿ ನಿದ್ದೆಯನ್ನು ಕೂಡ ನೀವು ಚೆನ್ನಾಗಿ ಮಾಡಬೇಕು. ಬೆಟರ್ ಸ್ಲೀಪ್ ಇಂದ ಹಾರ್ಟ್ ಫೇಲ್ಯೂರ್ 42% ಕಮ್ಮಿ ಆಗುತ್ತೆ. 7 ಗಂಟೆಯಿಂದ ಕಮ್ಮಿ ಯಾರು ನಿದ್ದೆ ಮಾಡ್ತಾರೋ ಅವರಿಗೆ ಈ ಚಾನ್ಸಸ್ ಜಾಸ್ತಿ ಇರುತ್ತೆ. ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಅನ್ನೋದು ಎಷ್ಟು ಜಾಸ್ತಿ ಆಗ್ಬಿಟ್ಟಿದೆ ಅಂತ ನಿಮ್ಗೆ ಗೊತ್ತು. ನೈಟ್ ಚೆನ್ನಾಗಿ ನಿದ್ದೆ ಮಾಡಬೇಕು, ಆವಾಗಲೇ ಬೆಳಗ್ಗೆ ಎನರ್ಜಿಯಿಂದ ನೀವು ಕೆಲಸ ಮಾಡಕ್ಕಾಗತ್ತೆ. ಚೆನ್ನಾಗಿ ನಿದ್ದೆ ಮಾಡೋದು ಹೇಗೆ ಅಂತ ಸಪರೇಟ್ ಆಗಿ ಹೇಳ್ಬೇಕಂದ್ರೆ ಕಮೆಂಟ್ ಅಲ್ಲಿ ಹೇಳಿ, ಅದಕ್ಕೋಸ್ಕರನೇ ಸಪರೇಟ್ ಆದ ಒಂದು ವಿಡಿಯೋವನ್ನ ನಾನ್ ಮಾಡ್ತೀನಿ. ಬನ್ನಿ ಈಗ ಸ್ವಲ್ಪ ಡೀಪ್ ಆಗಿ ಹೋಗೋಣ. ಒಂದು ಕೆಲಸವನ್ನ ಮಾಡ್ಬೇಕಾದ್ರೆ ಅದು ಯಾವಾಗ ಹ್ಯಾಬಿಟ್ ಆಗಿ ಬದಲಾಗುತ್ತೆ, ಅದರ ಸೈನ್ಸ್ ಏನು? ಆದ್ರೆ ಒಳ್ಳೆ ಕೆಲಸವನ್ನ ಹ್ಯಾಬಿಟ್ ಆಗಿ ಮಾಡ್ಕೋಬೇಕು ಅಂತ ಅನ್ಕೋತೀವಿ, ಆದ್ರೆ ಅದಾಗಲ್ಲ. ಅದಕ್ಕೆ ಕಾರಣ ಏನು? ಅದಕ್ಕೆ ಒಂದೇ ಕಾರಣ, ಆ ಕೆಲಸವನ್ನ ಮಾಡೋದ್ರಿಂದ ನಮ್ಗೆ ಹ್ಯಾಪಿನೆಸ್ ಸಿಗಲ್ಲ. ಒಂದು ಹ್ಯಾಬಿಟ್ ಅನ್ನ ಸೃಷ್ಟಿ ಮಾಡೋದ್ರಲ್ಲೂ ಅದನ್ನ ಬಿಡೋದ್ರಲ್ಲೂ ಒಂದ್ರದ್ದು ಮಾತ್ರ ದೊಡ್ಡ ರೋಲ್ ಇದೆ, ಅದೇ ಹ್ಯಾಪಿನೆಸ್ ಅಂಡ್ ಫನ್. ಒಂದು ಕೆಲಸ ಮಾಡ್ತಾ ನಿಮ್ಗೆ ಫನ್ ಸಿಗುತ್ತಾ, ಅದು ನಿಮ್ಮ ಅಭ್ಯಾಸ ಆಗುತ್ತೆ. ಅದಕ್ಕೆ ಮೇನ್ ಕಾರಣ ಡೋಪಮೈನ್. ಇದ್ರ ಬಗ್ಗೆ ನೀವು ಖಂಡಿತ ಕೇಳಿರ್ತೀರಾ. ವೆಲ್, ಈ ಡೋಪಮೈನ್ ಅನ್ನೋದು ತುಂಬಾ ಲಿಮಿಟ್ ಆಗಿರುತ್ತೆ. ಅದನ್ನ ಬೇರೆ ಕೆಲಸವನ್ನ ಮಾಡಿ ಅದರಿಂದ ನಾವು ಅದನ್ನ ತಗೋತೀವಿ. ಫಾರ್ ಎಕ್ಸಾಂಪಲ್, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರೋಲ್ ಮಾಡಿ ಅದರಿಂದ ಡೋಪಮೈನ್ ರಶ್ ಅನ್ನ ನೀವು ತಗೋಬಿಟ್ರೆ, ಅದ್ರ ನಂತರ ಓದೋದ್ರಿಂದ ಕೆಲಸ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಡೋಪಮೈನ್ ಅನ್ನೋದು ಸಿಗೋದೇ ಇಲ್ಲ. ಯಾಕಂದ್ರೆ ಇದು ತುಂಬಾ ಲಿಮಿಟ್ ಆಗಿದೆ. ನಾನು ಮಧ್ಯದಲ್ಲಿ ರೀಲ್ಸ್ ಮತ್ತೆ ಶಾರ್ಟ್ಸ್ ಅನ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದೆ ನನ್ನ ಫ್ರೀ ಟೈಮ್ ಅಲ್ಲಿ. ಅದು 5-10 ನಿಮಿಷ ಅಲ್ಲ, ಅದು ನನ್ನ ಅಭ್ಯಾಸವಾಗಿ ಬದಲಾಗುತ್ತೆ. ನಂತರ ನನ್ನ ಕೆಲಸವನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಮುಂಚೆ ಬೇಡದಿರೋ ಜಾಗದಲ್ಲಿ ನನ್ನ ಡೋಪಮೈನ್ ನ ರಿಲೀಸ್ ಮಾಡೋದ್ರಿಂದ ಅದ್ರ ಜೊತೆಗೆ ಅಟೆನ್ಷನ್ ಸ್ಪಾನ್ ಅನ್ನೋದು ಕಮ್ಮಿ ಆಗುತ್ತೆ. ನನ್ನಿಂದ ಕಾನ್ಸಂಟ್ರೇಟ್ ಮಾಡಕ್ಕೆ ಆಗ್ತಾ ಇಲ್ಲ. ಯೂಸ್ಲೆಸ್ ವಿಷಯವನ್ನ ನೋಡ್ತಾ ಇದ್ದೀನಿ, ಅದರಿಂದ ನಂಗೆ ಖುಷಿ ಸಿಗ್ತಾ ಇದೆ. ಅದೆಲ್ಲ ನೋಡಿದ್ರೆ ನಂಗೆ ಹೈಯಾದ ಡೋಪಮೈನ್ ಎಲ್ಲ ಸಿಗ್ತಾ ಇದೆ. ಅದನ್ನ ಮತ್ತೆ ಮತ್ತೆ ಮಾಡೋದ್ರಿಂದ ಏನಾಗತ್ತೆ ಅಂದ್ರೆ ಎಲ್ಲಾ ವಿಷಯಗಳು ತುಂಬಾ ಚಿಕ್ಕದಾಗಿ ಕಾಣುತ್ತೆ, ತುಂಬಾ ಸಿಂಪಲ್ ಆಗಿ ಕಾಣುತ್ತೆ. ಆ ಕೆಲಸದಲ್ಲಿ ಗಮನ ಕೊಡಕ್ಕೆ ಆಗ್ತಾ ಇಲ್ಲ. ನಿಮ್ಮ ಮೈಂಡ್ ಯಾವ್ದಕ್ಕೂ ಕೂಡ ಕನೆಕ್ಟ್ ಆಗ್ತಾನೆ ಇರಲ್ಲ. ಅಲ್ಲಿ ಇಲ್ಲಿ ಅಂತ ಚೆಲ್ಲಾಪಿಲಿ ಆಗ್ತಾ ಇರುತ್ತೆ. ಮತ್ತೆ ಮತ್ತೆ ಆ ಡೋಪಮೈನ್ ಶಾರ್ಟ್ಸ್ ಬೇಕಂತ ಕೇಳ್ತಾನೆ ಇರುತ್ತೆ. ಮೊಬೈಲ್ ಅನ್ನೋದು ಹ್ಯಾಬಿಟ್ ಆಗಿ ಬದಲಾಗುತ್ತೆ. ಇದನ್ನ ಸ್ಕ್ರೋಲ್ ಮಾಡೋದ್ರಿಂದ ನಿದ್ದೆ ಕೂಡ ಬರಲ್ಲ. ನಿದ್ದೆ ಸರಿಯಾಗಿ ಬರ್ದೇ ಇರೋ ಕಾರಣದಿಂದ ಪೂರ್ತಿ ಬಾಡಿ ಸಿಸ್ಟಮ್ಗೆ ಎನರ್ಜಿ ಅನ್ನೋದು ಇರೋದೇ ಇಲ್ಲ. ಇದರ ಕಾರಣದಿಂದ ಅನ್ಹೆಲ್ದಿಯಾಗಿ ತಿಂತೀವಿ. ಸುಮಾರು ಸತಿ ಸುಮ್ಮನೆ ತಿಂತಾ ಇರ್ತಾರೆ. ಅದಕ್ಕೆ ಕಾರಣ ಒಂದು ಕ್ರೇವಿಂಗ್ ಆಗಿರುತ್ತೆ, ಇಲ್ಲ ಬೋರ್ ಹಿಡಿತಾ ಇರುತ್ತೆ, ಇಲ್ಲ ಸ್ಟ್ರೆಸ್ ಆಗಿ ಫೀಲ್ ಆಗ್ತಾ ಇರ್ತಾರೆ. ಈ ಎಲ್ಲಾ ಸಮಸ್ಯೆಗೆ ಕಾರಣ ಏನು? ಈ ಡೋಪಮೈನ್ ರಶ್. ಡೋಪಮೈನ್ ಜಾಸ್ತಿ ಎಲ್ಲಿ ಸಿಗುತ್ತೋ ಅದನ್ನ ಮಾತ್ರ ಮೈಂಡ್ ಹುಡುಕ್ತಾ ಇರುತ್ತೆ. ಬೇರೆ ಎಲ್ಲೂ ಅದಕ್ಕೆ ಖುಷಿ ಸಿಗಲ್ಲ. ಕೆಲಸ ಮಾಡೋದ್ರಲ್ಲಿ, ಕಷ್ಟ ಪಡೋದ್ರಲ್ಲಿ, ಸೈಲೆಂಟ್ ಆಗಿರೋದ್ರಲ್ಲಿ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಹ್ಯಾಪಿನೆಸ್ ಕಮ್ಮಿನೇ. ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ ಹಸುವಿದ ಇಲಿಯನ್ನ ಒಂದು ಗೂಡಲ್ಲಿ ಹಾಕ್ತಾರೆ. ಅದಕ್ಕೆ ಯಾವುದೇ ರೀತಿ ಊಟ ಸಿಕ್ಕೇ ಇಲ್ಲ. ಆ ಬುಟ್ಟಿಯಲ್ಲಿ ಒಂದು ಲಿವರ್ ಇರುತ್ತೆ. ಆ ಲಿವರ್ ನ ಪ್ರೆಸ್ ಮಾಡಿದ್ರೆ ಅದಕ್ಕೆ ಊಟ ಸಿಗುತ್ತೆ. ಯಾವಾಗ ಹಸುವಾಗುತ್ತೋ ಆವಾಗೆಲ್ಲ ಅದನ್ನ ಪ್ರೆಸ್ ಮಾಡುತ್ತೆ. ಇನ್ನೊಂದು ಎಕ್ಸ್ಪೆರಿಮೆಂಟ್ ಅಲ್ಲಿ ಹೊಟ್ಟೆ ತುಂಬಾ ಊಟ ಮಾಡಿದ ಇಲಿಯನ್ನ ಇನ್ನೊಂದು ಬುಟ್ಟಿಯಲ್ಲಿ ಹಾಕ್ತಾರೆ. ಅದ್ರ ಮುಂದೆನೂ ಒಂದು ಲಿವರ್ ಇರುತ್ತೆ. ಆದ್ರೆ ಈಗ ಇದಕ್ಕೆ ಕರೆಂಟ್ ಕೊಡ್ತಾರೆ. ಕರೆಂಟ್ ಹೊಡಿಬೇಕಾದ್ರೆ ಡೈರೆಕ್ಟ್ ಆಗಿ ಆ ಲಿವರ್ ನ ಪ್ರೆಸ್ ಮಾಡುತ್ತೆ. ಕರೆಂಟ್ ನಿಂತೋಗುತ್ತೆ. ಕರೆಂಟ್ ಬರೋಕ್ಕಿಂತ ಮುಂಚೆ ಒಂದು ಲೈಟ್ ಬರುತ್ತೆ. ನೆಕ್ಸ್ಟ್ ಟೈಮ್ ಏನಾಗುತ್ತಂದ್ರೆ ಆ ಲೈಟ್ ಬಂದ ಕೂಡಲೇ ಬೇಗ ಹೋಗಿ ಆ ಲಿವರ್ ನ ಅದು ಪ್ರೆಸ್ ಮಾಡುತ್ತೆ. ಅದಕ್ಕೆ ಗೊತ್ತಾಯ್ತು ಆ ಲಿವರ್ ನ ಮುಟ್ಟಿಲ್ಲ ಅಂದ್ರೆ ಮತ್ತೆ ಅದಕ್ಕೆ ಶಾಕ್ ಹೊಡೆಯುತ್ತೆ ಅಂತ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಹಸಿವಿಗೋಸ್ಕರ ಒಂದು ಇಲಿ ಲಿವರ್ ನ ಪ್ರೆಸ್ ಮಾಡ್ತಾ ಇರುತ್ತೆ. ಇನ್ನೊಂದ್ ಕಡೆ ತನಗೆ ಶಾಕ್ ಹೊಡಿಬಾರ್ದಂತ ಇನ್ನೊಂದು ಇಲಿ ಲಿವರ್ ನ ಪ್ರೆಸ್ ಮಾಡ್ತಾ ಇರುತ್ತೆ. ಮೂರನೇ ಎಕ್ಸ್ಪೆರಿಮೆಂಟ್ ಅಲ್ಲಿ ಹೊಟ್ಟೆ ತುಂಬಿದ ಇಲಿಯನ್ನ ಒಂದು ಗೂಡಲ್ಲಿ ಹಾಕ್ತಾರೆ. ಆ ಗೂಡಲ್ಲಿ ಹಾಕಿ ಒಂದು ಲಿವರ್ ನ ಇಡ್ತಾರೆ. ಆ ಇಲಿ ಗೊತ್ತು ಆ ಲಿವರ್ ನ ಪ್ರೆಸ್ ಮಾಡಿದ್ರೆ ಊಟ ಬರುತ್ತೆ, ತಿನ್ಬೋದು ಅಂತ. ಆದ್ರೆ ಈಗ ಅದಕ್ಕೆ ಊಟ ಬಂದಿಲ್ಲ. ಮತ್ತೆ 2ನೇ ಸತಿ ಅದನ್ನ ಮುಟ್ಟುತ್ತೆ, ಸ್ವಲ್ಪ ಊಟ ಬರುತ್ತೆ. ಮತ್ತೆ 3ನೇ ಸತಿ ಮುಟ್ಟುತ್ತೆ, ಮತ್ತೆ 3ನೇ ಸತಿ ಇನ್ನಷ್ಟು ಜಾಸ್ತಿ ಊಟ ಬರುತ್ತೆ. ಇಲ್ಲಿ ಒಂದೊಂದ್ ಸತಿನೂ ಆ ಲಿವರ್ ನ ಪ್ರೆಸ್ ಮಾಡ್ಬೇಕಾದ್ರೆ ಡಿಫ್ರೆಂಟ್ ಫುಡ್ ಎಲ್ಲ ಬರ್ತಾ ಇತ್ತು. ಒಂದ್ಸತಿ ಊಟ ಬಂದಿಲ್ಲ, ಒಂದ್ಸತಿ ಜಾಸ್ತಿ ಊಟ ಬರುತ್ತೆ, ಒಂದೊಂದ್ಸತಿ ಊಟ ಬರಲ್ಲ, ಬೇರೆ ಏನೋ ವಿಷಯ ಬರುತ್ತೆ. ಈಗ ಇಲ್ಲಿ ಊಟಕ್ಕೋಸ್ಕರ ಲಿವರ್ ನ ಪ್ರೆಸ್ ಮಾಡಲ್ಲ. ಇದಕ್ಕೆ ಅಭ್ಯಾಸ ಆಗ್ಬಿಟ್ಟಿದೆ. ಈ ಇಲಿ ಹೇಗ್ ಮಾಡತ್ತೋ ಅದೇ ರೀತಿನೇ ನಾವು ನಮ್ಮ ಸೋಷಿಯಲ್ ಮೀಡಿಯಾವನ್ನ ಯೂಸ್ ಮಾಡ್ತಾ ಇದೀವಿ. ನಾವು ಕೂಡ ಇದೇ ರೀತಿ ಒಂದು ರಿವಾರ್ಡ್ ಅನ್ನ ಹುಡುಕ್ತಾ ಇರ್ತೀವಿ. ಮತ್ತೆ ಸ್ಕ್ರೋಲ್ ಮಾಡಿದ ಕೂಡಲೇ ಸಂತೋಷವಾಗಿರುತ್ತೆ. ಕೆಲವು ವಿಡಿಯೋ ಚೆನ್ನಾಗಿರುತ್ತೆ, ಕೆಲವು ವಿಡಿಯೋ ಚೆನ್ನಾಗಿರಲ್ಲ. ಕೆಲವು ಜಾಲಿಯಾಗಿರುತ್ತೆ, ಕೆಲವು ಜಾಲಿಯಾಗಿ ಇರೋದೇ ಇಲ್ಲ. ನಾವಿದಕ್ಕೆ ಏನ್ ಮಾಡ್ಬೇಕು? 21 ದಿನ ಮಾಂಕ್ ಮೋಡಿಗೆ ಹೋಗ್ಬೇಕು. 21 ದಿನ ನಿಮ್ಮ ಡೋಪಮೈನ್ ಅನ್ನ ಡಿಟಾಕ್ಸ್ ಮಾಡ್ಬೇಕು. ನಿಮ್ಗೆ ಖುಷಿ ಕೊಡೋ ವಿಷಯವನ್ನ ಕಮ್ಮಿ ಮಾಡ್ಬೇಕು. ನಿಮ್ಮ ಮಾಂಕ್ ಮೋಡ್ ಅನ್ನ ಆನ್ ಮಾಡಿ. ನೆಕ್ಸ್ಟ್ 21 ದಿನ ನಿಮ್ಮ ಮೈಂಡಿಗೆ ತುಂಬಾ ಸಂತೋಷವನ್ನ ಕೊಡೋ ಆ ಕೆಲಸವನ್ನ ಮಾಡೋದಕ್ಕೆ ಹೋಗ್ಬೇಡಿ. ಅದು ಊಟ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಹೊರಗಡೆ ಸುತ್ತಾಡೋದಾಗಿರ್ಬೋದು, ಸ್ವೀಟ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಡೋಪಮೈನ್ ಡಯಟ್ ಅನ್ನ ಸ್ಟಾರ್ಟ್ ಮಾಡಿ. ಕೆಲಸ ಮಾಡೋದಕ್ಕೆ ಮನ್ಸು ಬರ್ಬೇಕಂದ್ರೆ, ಒಂದು ಕೆಲಸವನ್ನ ಮಾಡೋದಕ್ಕೆ ಅಭ್ಯಾಸ ಮಾಡ್ಕೋಬೇಕಂದ್ರೆ ಅದಕ್ಕೆ ಮೊದಲು ಆ ಕೆಲಸದಲ್ಲಿ ಡೋಪಮೈನ್ ಉಂಟಾಗೋ ರೀತಿ ಮಾಡ್ಬೇಕು. ಇದಕ್ಕಿಂತ ಮುಂಚೆ ನೀರು ಕುಡಿತಾ ಇದ್ರೆ ನಿಮ್ಗೆ ಬಾಯಾರಿಕೆ ಅನ್ನೋದು ಆಗಲ್ಲ. ಆದ್ರೆ ಮರುಭೂಮಿಗೆ ಹೋದ್ರೆ 1 ಲೋಟ ನೀರಿಗೆ ಪರದಾಡ್ತೀರಾ. ಅದೇ ರೀತಿನೇ ನೀವು ಕೂಡ ನಿಮ್ಮ ಮೈಂಡ್ ಅನ್ನ ಮರುಭೂಮಿಗೆ ತಳ್ಳಬೇಕು. ನಿಮ್ಗೆ ಏನೆಲ್ಲ ಸಂತೋಷ ಕೊಡುತ್ತೋ ಅದನ್ನೆಲ್ಲ ಮಾಡೋದಕ್ಕೆ ಹೋಗ್ಲೇಬಾರದು. ಆವಾಗ 1 ಲೋಟ ನೀರು ಕೂಡ ನಿಮ್ಗೆ ಖುಷಿಯನ್ನ ಕೊಡುತ್ತೆ. ಸೊ ನೋ ಸೋಷಿಯಲ್ ಮೀಡಿಯಾ, ನೋ ಯೂಸ್ಲೆಸ್ ಕಂಟೆಂಟ್. ಇನ್ನು ಶುಗರು ಇಲ್ಲ, ಚಾಟಿಂಗು ಇಲ್ಲ, ಮೀಮ್ಸ್, ನ್ಯೂಸ್
ಯಾವುದೇ ಒಂದು ವಿಷಯ ಆಗಿದ್ರು ಸರಿ, ನಿಮ್ಮ ಮೈಂಡ್ ಕೆಲಸ ಮಾಡೋದ್ರಿಂದ ಸಂತೋಷವನ್ನ ಹುಡುಕುತ್ತೆ. ಇಲ್ಲಿಂದ ಏನ್ ಸ್ಟಾರ್ಟ್ ಆಗ್ತಿದೆ? ನಿಮ್ಮ ಅಭ್ಯಾಸಗಳು, ಹ್ಯಾಬಿಟ್ಸ್. ನೀವು ಯಾವಾಗಾದ್ರೂ ನೋಟಿಸ್ ಮಾಡಿದೀರಾ, ಗ್ರಾಮದಲ್ಲಿ ಮಕ್ಕಳು ಚೆನ್ನಾಗಿ ಓದ್ತಾರೆ ಕಂಪೇರ್ ಟು ಸಿಟಿ. ಇದರಿಂದ ನಿಮ್ಗೆ ಅರ್ಥ ಆಗಿರುತ್ತೆ. ನೀವೊಂದು ಹ್ಯಾಬಿಟ್ ಅನ್ನ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ, ಯಾವ್ದಾದ್ರು ಒಂದು ವಿಷಯವನ್ನ ಆಡ್ ಮಾಡ್ಬೇಕು ಅನ್ನೋ ಮೂಡಲಿದ್ರೆ, ಆವಾಗ ಕ್ಯಾಲೆಂಡರ್ ಅನ್ನ ಮರೀಲೇಬಾರ್ದು. ಈ ರೀತಿ ಕ್ಯಾಲೆಂಡರ್ ಅನ್ನ ನೀವು ಪೇಂಟ್ ಮಾಡಬಹುದು, ಕೈಯಿಂದಲೇ ಡ್ರಾ ಮಾಡಬಹುದು. ಅದನ್ನ ತಗೊಂಡು ಹೋಗಿ ನಿಮ್ಮ ರೂಮ್ ಅಲ್ಲಿ ಅಂಟಿಸ್ಬಿಡಿ. ಯಾವ ದಿನದಲ್ಲಿ ಯಾವ ಕೆಲಸವನ್ನ ಮಾಡ್ಬೇಕು ಅಂತ ನೀವು ಅನ್ಕೋತೀರೋ ಆ ಕೆಲಸವನ್ನ ಆ ದಿನದಲ್ಲಿ ಮಾಡಿದಿರಾ ಅಂದ್ರೆ ಅವತ್ತು ಆ ದಿನವನ್ನ ಕ್ರಾಸ್ ಮಾಡಿ. ನಿಮ್ಮ ಲಕ್ಷ್ಯ ಏನಿರ್ಬೇಕಂದ್ರೆ ಆ ಪೂರ್ತಿ ಕ್ಯಾಲೆಂಡರ್ ಅಲ್ಲಿ ನೀವು ಕ್ರಾಸ್ ಮಾಡಿರ್ಬೇಕು. ಜೆರಿ ಸೆನ್ಫೀಲ್ಡ್, ಫೇಮಸ್ ಕಾಮಿಡಿಯನ್, ಇವ್ರ ಹತ್ರ ಏನ್ ಕೇಳ್ತಾರಂದ್ರೆ, ನಾನು ದೊಡ್ಡ ಕಾಮಿಡಿಯನ್ ಆಗಿ ಆಗ್ಬೇಕು, ಅದಕ್ಕೆ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಅದಕ್ಕೆ ಸೊಲ್ಯೂಷನ್ ಏನ್ ಹೇಳ್ತಾರಂದ್ರೆ, 365 ದಿನ ಇರೋ ಕ್ಯಾಲೆಂಡರ್ ನ ತಗೊಳ್ಳಿ, ದಿನವೂ ಕೂಡ ಒಂದು ಜೋಕನ್ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ. ಯಾವಾಗ ಪೂರ್ತಿ ಕ್ಯಾಲೆಂಡರ್ ಕ್ರಾಸ್ ಇಂದ ಫಿಲ್ ಆಗುತ್ತೆ ಆವಾಗ ನೀವು ಕಮಿಡಿಯನ್ ಆಗಬಹುದು ಅಂತ ಹೇಳ್ತಾರೆ. ಈ ರೀತಿ ಸುಮಾರು ಕ್ಯಾಲೆಂಡರ್ ಎಲ್ಲ ಇದೆ, ಅದನ್ನ ಕ್ರಾಸ್ ಮಾಡಿಟ್ಟಿದ್ದೀನಿ. ಇದಕ್ಕೋಸ್ಕರ ಹ್ಯಾಬಿಟ್ ಟ್ರ್ಯಾಕರ್ ನ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಅದಕ್ಕೆ ಗೂಗಲ್ ಮಾಡಿದ್ರೆ ಟೆಂಪ್ಲೇಟ್ ಸಿಗುತ್ತೆ. ಬೇಕಾದ್ರೆ ನೀವು ಕೈಯಿಂದ ನೀವು ಡ್ರಾ ಮಾಡ್ಕೋಬಹುದು, ಅಥವಾ ಅದನ್ನ ನೀವು ಪ್ರಿಂಟ್ ಆಗಿ ಕೂಡ ತಗೋಬಹುದು. ನಾನು ಪರ್ಸನಲ್ ಆಗಿ ನೋಷನ್ ಅನ್ನೋ ಆಪ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಹ್ಯಾಬಿಟ್ ಅನ್ನ ಟ್ರ್ಯಾಕ್ ಮಾಡೋದಕ್ಕೆ ಸುಮಾರು ಆಪ್ಷನ್ ಇದೆ. ಸರಿ, ಬನ್ನಿ ನೆಕ್ಸ್ಟ್ ನೋಡೋಣ. ಗುಡ್ ಪೈನ್ ಮತ್ತೆ ಬ್ಯಾಡ್ ಪೈನ್. ಒಂದು ಹ್ಯಾಬಿಟ್ ಅನ್ನ ಸೃಷ್ಟಿ ಮಾಡ್ಬೇಕಂದ್ರೆ ನಿಮ್ಗೆ ನೋವು ಅನ್ನೋದು ಖಂಡಿತ. ನೋವು ಅನ್ನೋದು 2 ಜಾಗದಲ್ಲಿರುತ್ತೆ. ಯಾವ ಜಾಗದಲ್ಲಿ ಫೇಸ್ ಮಾಡ್ಬೇಕು ಅಂತ ಅನ್ಕೋತಿರೋ ಎಲ್ಲವೂ ಕೂಡ ನಿಮ್ಮ ಕೈಯಲ್ಲಿದೆ. ಎಕ್ಸರ್ಸೈಸ್ ಮಾಡಿ ನೋವನ್ನ ಅನುಭವಿಸಿದ್ರೆ ರೋಗ ಬಂದು ನೋವನ್ನ ಅನುಭವಿಸಬೇಕಾದ ಅವಶ್ಯಕತೆ ಇರೋದೇ ಇಲ್ಲ. ಈ ರೀತಿ 2 ಡಿಫಿಕಲ್ಟೀಸ್ ಇರುತ್ತೆ. ಒಂದು ಒಳ್ಳೆಯ ಹ್ಯಾಬಿಟ್ ಅನ್ನ ಸೃಷ್ಟಿ ಮಾಡುವಾಗ ಬರೋ ಆ ನೋವು ನಿಮ್ಗೆ ಸಿಗ್ತಾ ಇಲ್ಲ ಅಂದ್ರೆ ರೋಗದಿಂದ ಅದು ನಿಮ್ಗೆ ಸಿಗುತ್ತೆ. ಮಾರ್ನಿಂಗ್ ಅಲ್ಲಿ ಏಳೋ ಅಭ್ಯಾಸವನ್ನ ಮಾಡ್ಕೊಂಡು ನಿಮ್ಗೆ ಇದರಿಂದ ಕಷ್ಟ ಆಗಬಹುದು. ಅದನ್ನ ಆವಾಗ ನೀವು ಫೀಲ್ ಮಾಡಬಹುದು. ಆದ್ರೆ ಆ ಕಷ್ಟ ನೀವು ಪಟ್ಟಿಲ್ಲ ಅಂದ್ರೆ ಕೊನೆಗೆ ಲೈಫ್ ಅಲ್ಲಿ ಏನೂ ಮಾಡದೆ ನನ್ನ ಲೈಫ್ ಏನಕ್ಕಿದೆ ಅಂತ ನೀವು ಕಷ್ಟ ಪಡ್ತೀರಾ. ನೀವು ನೋವು ಅಥವಾ ಒಂದು ಕಷ್ಟವನ್ನ ಅರ್ಥ ಮಾಡ್ಕೊಂಡ್ರೆ, ಎಕ್ಸಾಂಪಲ್, ಹೆಲ್ದಿ ಫುಡ್ ಅನ್ನ ತಿಂತಾ ಇದ್ದೀನಿ, ಮಾರ್ನಿಂಗ್ ನಾನು ಬೇಗ ಹೇಳ್ತೀನಿ, ಸ್ಮೋಕಿಂಗ್ ಮಾಡೋದಕ್ಕೆ ಮನ್ಸಿಲ್ಲ, ಅದನ್ನ ನಾನು ಕ್ವಿಟ್ ಮಾಡ್ತೀನಿ, ಮೆಂಟಲ್ ಪ್ರೆಷರ್ ಅನ್ನೋದು ಜಾಸ್ತಿ ಇದೆ. ಈ ಎಲ್ಲದಕ್ಕೂ ಒಂದು ನೋವು ಕಷ್ಟ ಅಂತ ಇರುತ್ತೆ. ಅದರ ಅರ್ಥವನ್ನ ತಿಳ್ಕೊಂಡ್ರೆ ಇದೊಂದು ಇಂಜೆಕ್ಷನ್ ರೀತಿ. ಇದರಿಂದ ನಿಮ್ಗೆ ನೋವು ಸಿಗುತ್ತೆ. ಅದೇ ರೀತಿ ನಿಮ್ಮ ಲೈಫ್ ಅನ್ನೋದು ಗುಣ ಕೂಡ ಆಗುತ್ತೆ. ಸಂತೋಷವಾಗಿ ಆ ನೋವನ್ನ ನೀವು ಸ್ವೀಕರಿಸಿದ್ರೆ, ಒಂದ್ಸತಿ ಆ ನೋವನ್ನ ನೀವು ಅನುಭವ ಪಟ್ರೆ ಅದು ನಿಮ್ಮ ಹ್ಯಾಬಿಟ್ ಆಗುತ್ತೆ. ಆಮೇಲೆ ಆ ನೋವು ಅನ್ನೋದು ನಿಮ್ಗೆ ಗೊತ್ತೇ ಆಗಲ್ಲ, ಪ್ರಾಕ್ಟೀಸ್ ಅಲ್ಲಿ ಬಂದ್ಬಿಡುತ್ತೆ. ರಿಸರ್ಚ್ ಏನ್ ಹೇಳ್ತಂದ್ರೆ, ಒಂದು ಹ್ಯಾಬಿಟ್ ಅನ್ನ ಸೃಷ್ಟಿ ಮಾಡೋದಕ್ಕೆ 66 ದಿನ ಬೇಕಾಗತ್ತಂತೆ. ಅದ್ರ ನಂತರನೇ ಗೇಮ್ ಸ್ಟಾರ್ಟ್ ಆಗುತ್ತೆ. ಅದೇ ಫ್ಲೋ. ಅದರ ನಂತರ ಎಲ್ಲಾ ವಿಷಯವೂ ಕೂಡ ತುಂಬಾ ಈಸಿಯಾಗಿ ಮುಗಿಯುತ್ತೆ. ನೀವು ಕಷ್ಟಪಟ್ಟು ಏನು ಮಾಡ್ತಾನೆ ಇರಲ್ಲ, ಆಟೋಮೆಟಿಕ್ ಆಗಿ ಅದು ಆಗ್ತಾನೆ ಇರುತ್ತೆ. ಸೊ ಬನ್ನಿ ಈಗ ನಾವು ನಿಮ್ಮ ಟೈಮ್ ವೇಸ್ಟಿಂಗ್ ಬಗ್ಗೆ ನೋಡೋಣ. ಎಲ್ರು ಹೇಳ್ತಾರೆ ನಮ್ಮ ಹತ್ರ ಟೈಮೇ ಇಲ್ಲ ಅಂತ. ಅದನ್ನ ಕೇಳಿರ್ತೀರ ನೀವು. ಒಂದು ಕೆಲಸವನ್ನ ಕೊಟ್ರೆ ನನ್ನ ಹತ್ರ ಟೈಮ್ ಇಲ್ಲ, ಅದನ್ನ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ಆದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಿಮ್ಮ ಹತ್ರ ಸುಮಾರು ಟೈಮ್ ಇದೆ. ನೀವು ಎಷ್ಟೇ ಬಿಸಿ ಆಗಿದ್ರು ಕೂಡ ಒಂದು ವಿಷಯವನ್ನ ಒಪ್ಕೊಂಡ್ರೆ ಸಾಕು, ನಿಮ್ಮ ಹತ್ರ ಸುಮಾರು ಟೈಮ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಒಬ್ರು ಒಂದಿನಕ್ಕೆ 1.5 ಗಂಟೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪೆಂಡ್ ಮಾಡ್ತಾರೆ. ಅವರೇಜ್ ಆಗಿ 3 ಅವರ್ ನೆಟ್ಫ್ಲಿಕ್ಸ್ ಅನ್ನ ನೋಡೋದ್ರಲ್ಲಿ ಖರ್ಚು ಮಾಡ್ತಾ ಇದೀವಂತೆ. ನೆಟ್ಫ್ಲಿಕ್ಸ್ ಎಷ್ಟು ನೋಡ್ತಾ ಇದ್ದೀರಾ? ಅದು ಒಂದು ತಿಂಗಳ ಟೋಟಲ್ ನೋಡಿದ್ರೆ, ಅಂದ್ರೆ ನೆಟ್ಫ್ಲಿಕ್ಸ್ ನೋಡ್ತಾರಲ್ಲ ಅವರ ಎಲ್ಲ ಡೇಟಾವನ್ನ ತೆಗೆದು ಎಷ್ಟೊತ್ತು ನೋಡ್ತಾರೆ ಅಂತ ನೋಡಿದ್ರೆ, ಅಂದ್ರೆ ಒಂದು ತಿಂಗಳಿಗೆ 600 ಬಿಲಿಯನ್, ಅಂದ್ರೆ 600 ಕೋಟಿ ಅವರ್ಸ್ ಬರೀ ನೆಟ್ಫ್ಲಿಕ್ಸ್ ಗೆ ಎಲ್ಲ ಜನ ಕೊಡ್ತಾ ಇದ್ದಾರೆ. ಇಷ್ಟು ಟೈಮು ವೇಸ್ಟ್ ಆಗ್ತಿದೆ. ಆದ್ರೆ ನಾವು ಹೇಳ್ತೀವಿ ನಮ್ಗೆ ಟೈಮೇ ಇಲ್ಲ ಅಂತ. ಸೊ ಇನ್ ಮುಂದೆ ಈ ರೀತಿ ನೀವು ಯೋಚನೆ ಮಾಡಲೇಬಾರ್ದು. ನಿಮ್ಮ ಸಮಯ ಅನ್ನೋದು ನಿಮ್ಗೆ ಬೇಡದೇ ಇರೋ ಒಂದು ವಿಷಯಕ್ಕೆ ಖರ್ಚು ಮಾಡ್ತಾ ಇರ್ತೀರಾ. ಅದನ್ನ ನೀವು ಒಪ್ಕೊಂಡ್ರೆ ಆ ಸಮಯವನ್ನ ನಿಮ್ಗೆ ಬೇಕಾದ ಹಾಗೆ ನೀವು ಯೂಸ್ ಮಾಡ್ಕೋಬಹುದು. ನೆಟ್ಫ್ಲಿಕ್ಸ್ ಮತ್ತೆ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಎಕ್ಸಾಂಪಲ್ ಮಾತ್ರ. ನೀವು ಬೇರೆ ವಿಷಯದಲ್ಲೂ ಕೂಡ ಆ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾ, ಅಂದ್ರೆ ವೇಸ್ಟ್ ಮಾಡ್ತಾ ಇರಬಹುದು. ಸಣ್ಣ ಸಣ್ಣ ಮೆಣಸಿಗೆ ಹೋಗಿ ಕೊನೆಗೆ ಅದು ಗಂಟೆ ಗಟ್ಟಲೆ ಹೋಗ್ತಾ ಇರುತ್ತೆ. ಅದು ರೀಲ್ಸ್ ಆಗಿರ್ಬೋದು, ಚಾಟಿಂಗ್ ಆಗಿರ್ಬೋದು, ಅಥವಾ ಹೊರಗಡೆ ಸುತ್ತಾಡೋದಾಗಿರ್ಬೋದು, ಮತ್ತೆ ಸುಮ್ಮನೆ ಯೋಚನೆ ಮಾಡ್ತಾ ಇರ್ತೀವಲ್ಲ ಅದು ಕೂಡ ಆಗಿರಬಹುದು. ಚಿಕ್ಕ ಚಿಕ್ಕ ವಿಷಯ ಎಲ್ಲವೂ ಕೂಡ ಮಿನಿಟ್ಸಿಂದ ಸ್ಟಾರ್ಟ್ ಆಗಿ ಅವರಲ್ಲಿ ಹೋಗಿ ಮುಗಿಯುತ್ತೆ. ಇದಕ್ಕೆ ಸೊಲ್ಯೂಷನ್ ಏನು? ದೊಡ್ಡ ಸೊಲ್ಯೂಷನ್ ಟೈಮ್ ಬ್ಲಾಕಿಂಗ್. ಯಾವ್ದಾದ್ರು ಒಂದು ಕೆಲಸ ಮಾಡ್ಬೇಕಾ, ಓದ್ಬೇಕಾ, ಟೈಮ್ ಅನ್ನ ಬ್ಲಾಕ್ ಮಾಡಿ. ಇದನ್ನ ಈ ಟೈಮ್ ಅಲ್ಲಿ ನಾನು ಮಾಡ್ತೀನಿ, ಏನೇ ಆದ್ರೂ ಕೂಡ ಪರವಾಗಿಲ್ಲ. ಯಾವ ಕೆಲಸವನ್ನ ಯಾವಾಗ ಮಾಡ್ಬೇಕು ಅನ್ನೋ ಡಿಸಿಷನ್ ಬರೀ 5 ನಿಮಿಷದಲ್ಲಿ ನಾವು ತಗೋಬಹುದು. ಇದರಿಂದ ಮೈಂಡ್ ಕ್ಲಾರಿಟಿ ಅನ್ನೋದು ಸಿಗುತ್ತೆ. ನಿಮ್ಮ ಟೈಮ್ ಅನ್ನೋದು ಫಿಕ್ಸ್ ಆಯ್ತು. ಒಂದು ಕೆಲಸವನ್ನ ಮಾಡೋದಕ್ಕೆ ಸುಮಾರು ಸತಿ ಬರೀ 5 ನಿಮಿಷ ಮಾತ್ರ ತಗೋತೀವಿ. ಒಂದು ಕೆಲಸಕ್ಕೆ ಒಂದು ಟೈಮ್ ಅನ್ನ ಸೆಟ್ ಮಾಡಿಡಿ. ಫಾರ್ ಎಕ್ಸಾಂಪಲ್ ನನ್ನ ಹಾಗೆ 7 to 8 ನ ಶೂಟ್ ಮಾಡ್ಬೇಕಂತ ಅನ್ಕೊಂಡ್ರೆ ಅದು ಬ್ಲಾಕ್ ಆಯ್ತು, ಏನೇ ಆದ್ರೂ ಪರವಾಗಿಲ್ಲ. ಆ ಸಮಯದಲ್ಲಿ ಆ ಕೆಲಸವನ್ನ ಮಾಡ್ಬೇಕು ಅಂದ್ರೆ ಆ ಕೆಲಸ ಮುಗಿಸ್ಲೇಬೇಕು. ಇದನ್ನ ಮಿಸ್ ಮಾಡಿದ್ರೆ ನನ್ನ ಎಲ್ಲಾ ಚಾನ್ಸಸ್ ಕಮ್ಮಿ ಆಗುತ್ತೆ. ಟೈಮ್ ನ ಬ್ಲಾಕ್ ಮಾಡೋದ್ರಿಂದ ನೀವು ಯಾವುದೇ ಕೆಲಸವನ್ನ ಮಾಡಿದ್ರು ಕೂಡ ಆ ಟೈಮ್ ಅಲ್ಲಿ ಮಾಡ್ತಾ ಇರ್ತೀರಾ. ಅದನ್ನ ಮುಗಿಸಿದ ಮೇಲೆ ನಿಮ್ಮ ಹತ್ರ ಸುಮಾರು ಟೈಮ್ ಉಳಿಯುತ್ತೆ. ಆವಾಗ ಬೇರೆ ಕೆಲಸಕ್ಕೆ ಆ ಟೈಮ್ ಅನ್ನ ನೀವು ಕೊಡಬಹುದು. ಟೈಮ್ ನ ಸೇವ್ ಮಾಡೋದಕ್ಕೆ 2ನೇ ಮಾರ್ಗವನ್ನ ನೋಡೋಣ. ಅದನ್ನ ಆಥರ್ ಮೇಲ್ ರಾಬಿನ್ ಹೇಳ್ತಾ ಇದ್ದಾರೆ, ದ 5 ಸೆಕೆಂಡ್ ರೂಲ್. ಅದು ಏನ್ ಹೇಳುತ್ತಂದ್ರೆ, ಒಂದು ಕೆಲಸವನ್ನ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಆ ಕೆಲಸವನ್ನ ಆವಾಗ್ಲೇ ಮಾಡ್ಬಿಡಿ. 5 4 3 2 1 ಅಂತ ಹೇಳಿ ಸ್ಟಾರ್ಟ್ ಮಾಡ್ಬಿಡಿ. ಯಾಕಂದ್ರೆ ಆ ರೀತಿ ಕೌಂಟ್ ಮಾಡಿಲ್ಲ ಅಂದ್ರೆ ಮತ್ತೆ ನಿಮ್ಮ ಮೈಂಡ್ ನಿಮ್ಮನ್ನ ಏಮಾರ್ಸುತ್ತೆ. ಈ ಕೆಲಸವನ್ನ ಏನಕ್ಕೆ ಮಾಡಬಾರ್ದು ಅಂತ ನಿಮ್ಗೆ ಸಾವಿರಾರು ರೀಸನ್ ಕೊಡ್ತಾ ಇರುತ್ತೆ. ನೀವು ಯಾವಾಗ ಬೆಳಿಗ್ಗೆ ಹೇಳ್ತಿರೋ, ಯಾವ ಕೆಲಸ ನಿಮ್ಗೆ ತುಂಬಾ ಟಫ್ ಆಗಿ ಅನ್ಸುತ್ತೋ ಅದನ್ನ ಈ ರೂಲ್ ನ ಯೂಸ್ ಮಾಡ್ಕೊಂಡು 5 4 3 2 1 ಅಂತ ಹೇಳ್ಬಿಟ್ಟು
ಅದನ್ನ ಸ್ಟಾರ್ಟ್ ಮಾಡಿ. ಒಂದು ಕೆಲಸವನ್ನ ಮಾಡಾಯ್ತು, ಅದೇ ರೀತಿ ಎರಡನೇ ಕೆಲಸ ಮಾಡಿ, ಮೂರನೇ ಕೆಲಸ ಮಾಡಿ, ಆ ದಿನ ಪೂರ್ತಿ ಕೆಲಸ ಮಾಡ್ತಾನೆ ಇರಿ. ಥರ್ಡ್ ಒನ್ ಏನಂದ್ರೆ ಫೋಕಸ್ ಮಾಡೋದಕ್ಕೆ ಬೆಸ್ಟ್ ಏನಂದ್ರೆ ಟೈಮರ್ ಅನ್ನ ಸೆಟ್ ಮಾಡೋದು. ಇದಕ್ಕೆ ನೀವು ಪೊಮೊಡೋರೋ ಟೆಕ್ನಿಕ್ ಅನ್ನ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಬರೋದು ಪಾರ್ಕಿನ್ಸನ್ಸ್ ಲಾ. ಅಂದ್ರೆ ನೀವು ಡೆಡ್ ಲೈನ್ ನ ಸೆಟ್ ಮಾಡಿ. ಅಂದ್ರೆ ಇದೇನಂದ್ರೆ ಒಂದು ಕೆಲಸವನ್ನ 7 ದಿನದಲ್ಲಿ ಮಾಡಬೇಕು ಅಂದ್ರೆ ಸರಿ, 3 ದಿನದಲ್ಲಿ ಮಾಡಬೇಕು ಅಂದ್ರೆ ಸರಿ, ಡೆಡ್ ಲೈನ್ ನ ಸೆಟ್ ಮಾಡಿದ್ರೆ ಅದು ನಡೆಯುತ್ತೆ. ಒಂದು ಕೆಲಸದಲ್ಲಿ ಡೆಡ್ ಲೈನ್ ನ ಸೆಟ್ ಮಾಡೋದ್ರಿಂದ ನಿಮ್ಮ ಟೈಮ್ ಅನ್ನ ವೇಸ್ಟ್ ಮಾಡಲ್ಲ. ನೀವು ಬೇಕಾದ್ರೆ 1 ಸೆಕೆಂಡ್ ಡಿಲೇ ಡಿಸ್ಟ್ರಾಕ್ಟಿಂಗ್ ಆಪ್ ಅನ್ನ ಇನ್ಸ್ಟಾಲ್ ಮಾಡಿ ಯೂಸ್ ಮಾಡಬಹುದು. ಇದು ಏನ್ ಮಾಡತ್ತಂದ್ರೆ ನೀವು ಯಾವಾಗ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಂತ ಓಪನ್ ಮಾಡ್ತಿರೋ ಅದು ಕೂಡ ಅಭ್ಯಾಸದಿಂದ ಮಾಡ್ತಾ ಇರ್ತೀರಾ. ಆ ಸಮಯದಲ್ಲಿ ಈ ಆಪ್ ಅನ್ನೋದು ಏನ್ ಮಾಡತ್ತಂದ್ರೆ 1 ಸೆಕೆಂಡ್ ಡಿಲೇ ಕೊಡುತ್ತೆ, ದೊಡ್ಡದಾಗಿ ಉಸಿರಾಡೋದಕ್ಕೆ ಹೇಳುತ್ತೆ. ಈ ರೀತಿ 1 ಸೆಕೆಂಡ್ ನೀವು ಬ್ರೀತ್ ಮಾಡ್ಬೇಕಾದ್ರೆ ನಿಮ್ಗೆ ಅನ್ಸುತ್ತೆ ನಾನು ಏನ್ ಮಾಡ್ತಾ ಇದ್ದೀನಿ, ಈ ಸಮಯದಲ್ಲಿ ನಾನು ಬೇರೆ ಕೆಲಸವನ್ನ ಮಾಡ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ. ಮತ್ತೆ ನಿಮ್ಮ ಕೆಲಸಕ್ಕೆ ನೀವು ಬರ್ತೀರಾ. ಇದೇ ಫ್ರೆಂಡ್ಸ್ ಹ್ಯಾಬಿಟ್ ನ ವಿಡಿಯೋ. ಈ ವಿಡಿಯೋ ಹ್ಯಾಬಿಟ್ ಸೀರೀಸ್ ನ ಒಂದು ಸ್ಟಾರ್ಟಿಂಗ್. ಇದರ ಬಗ್ಗೆ ಸುಮಾರು ವಿಡಿಯೋವನ್ನ ನಾನು ತರ್ತಾ ಇರ್ತೀನಿ. ಆದ್ರೆ ಇದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಬಂದ್ರೆ ಮಾತ್ರ. ನೀವು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ರಿವಾರ್ಡ್ ಕೊಡೋದನ್ನ ನಂಗೆ ತಿಳಿಸಿ. ಈ ರೀತಿ ಕಮೆಂಟ್, ಶೇರ್, ಲೈಕ್ ಅಲ್ಲ ನಂಗೊಂದು ಒಳ್ಳೆಯ ಮೋಟಿವೇಶನ್ ಹಾಗೆ ಕೆಲಸ ಮಾಡುತ್ತೆ. ಇವತ್ತಿಗೆ ಇಷ್ಟೇ. ನಾನು ನಿಮ್ಮನ್ನ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.